ಇನ್ನು ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಅಪಪ್ರಚಾರಿಗಳಿಗೆ ಪರೋಕ್ಷವಾಗಿ ಮನ್ನಣೆ ಸಿಗ್ತಾ ಇದೆ ಈಗಂತ ಬಿಜೆಪಿ ಶಾಸಕ ವಿ ಸುನಿಲ್ ಕುಮಾರ್ ಬಲವಾದ ಆರೋಪ ಮಾಡಿದ್ದಾರೆ. ಎಸ್ಐಟಿ ತನಿಖೆ ಬೇಗ ಪೂರ್ಣಗೊಳಿಸಲು ಒತ್ತಾಯ ಮಾಡಿದ್ದಾರೆ ಸುನಿಲ್ ಕುಮಾರ್. ರಾಜ್ಯ ಸರ್ಕಾರ ವಿಪಕ್ಷಗಳ ಮನವಿಯನ್ನ ಕೇಳ್ತಾ ಇಲ್ಲ, ನಮಗೆ ರಿಯಾಕ್ಟ್ ಮಾಡ್ತಾ ಇಲ್ಲ, ಯಾವುದೇ ಸ್ಪಂದನೆ ಕೊಡ್ತಾ ಇಲ್ಲ. ಕೇವಲ ಹೇಳಿಕೆಗಳ ಆಧಾರದಲ್ಲಿ ತೀರ್ಮಾನಿಸಬೇಡಿ, ಎಸ್ಐಟಿ ತನಿಖೆಯ ವರದಿಯನ್ನ ಜನರ ಮುಂದೆಡಿ, ಕ್ಲಿಯರ್ ಮಾಡಿ ಅದನ್ನ. ಇಡಿ ಅಪಪ್ರಚಾರಿಗಳ ವಿರುದ್ಧ ಸೂಕ್ತ ಕ್ರಮವನ್ನು ಕೈಗೊಳ್ಳಿ ಹೀಗಂತ ರಾಜ್ಯ ಸರ್ಕಾರಕ್ಕೆ ಸುನಿಲ್ ಕುಮಾರ್ ಅವರು ಒತ್ತಾಯ ಮಾಡಿದ್ದಾರೆ. ಪ್ರಕರಣವನ್ನ ನಿಧಾನಗತಿ ಮಾಡ್ತಾ ಯಾರು ಅಪಪ್ರಚಾರವನ್ನ ಮಾಡ್ತಾರೆ ಅಂತವರಿಗೆ ಸರ್ಕಾರ ಪರೋಕ್ಷವಾಗಿ ಮನ್ನಣೆ ಆಗ್ತಾ ಇದೆ ಎನ್ನುವ ಮಟ್ಟಿಗೆ ಗುಮಾನಿಗಳು ಇವತ್ತು ನಿರ್ಮಾಣ ಆಗ್ತಾ ಇದೆ. ತನಿಖೆಗಳನ್ನ ಬೇಗ ಮುಗಿಸ್ಬೇಕು, ಮಧ್ಯಂತರ ವರದಿಯನ್ನ ಕೊಡಿ ಅಂತೇಳಿ ಪದೇ ಪದೇ ಹೇಳ್ತಾ ಇದೀವಿ. ಇದು ಯಾವುದನ್ನು ಕೂಡ ಕೊಡ್ತಾ ಇಲ್ಲ ಸರ್ಕಾರ ಅಂತಂದ್ರೆ ಸರ್ಕಾರದ ತನಿಖೆಯ ಮೇಲೆ ಗುಮಾನಿ ಇದೆ. ಆದಷ್ಟು ಬೇಗ ಹೇಳಿಕೆಗಳ ಮುಖಾಂತರ ತೀರ್ಮಾನವನ್ನ ಮಾಡದೆ ಸರ್ಕಾರ ವರದಿಯನ್ನ ರಾಜ್ಯದ ಜನರ ಮುಂದೆ ಇಡಬೇಕು. ಯಾರು ಅಪಪ್ರಚಾರಗಳನ್ನ ಮಾಡ್ತಾ ಇದ್ದಾರೆ, ಈ ಕ್ಷಣಕ್ಕೂ ಕೂಡ ಮಾಡ್ತಾ ಇದ್ದಾರೆ, ಅಂತವ್ರ ಮೇಲೆ ಸರ್ಕಾರ ಮೃದು ಧೋರಣೆಯನ್ನ ಬಿಟ್ಟು ಒಂದು ದಿಟ್ಟತನದ ಕ್ರಮವನ್ನ ಕೈಗೊಳ್ಳಬೇಕು ಅಂತ ನಾನು ಆಗ್ರಹಿಸ್ತೀನಿ. ಪ್ರಕರಣವನ್ನ ನಿಧಾನಗತಿ ಮಾಡ್ತಾ ಯಾರು ಅಪಪ್ರಚಾರವನ್ನ ಮಾಡ್ತಾರೆ ಅಂತವರಿಗೆ ಸರ್ಕಾರ ಪರೋಕ್ಷವಾಗಿ ಮನ್ನಣೆ ಆಗ್ತಾ ಇದೆ ಎನ್ನುವ ಮಟ್ಟಿಗೆ. ಇನ್ನು ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಅಪಪ್ರಚಾರಿಗಳಿಗೆ ಪರೋಕ್ಷವಾಗಿ ಮನ್ನಣೆ ಸಿಗ್ತಾ ಇದೆ ಈಗಂತ ಬಿಜೆಪಿ ಶಾಸಕ ವಿ ಸುನಿಲ್ ಕುಮಾರ್ ಬಲವಾದ ಆರೋಪ ಮಾಡಿದ್ದಾರೆ. ಎಸ್ಐಟಿ ತನಿಖೆ ಬೇಗ ಪೂರ್ಣಗೊಳಿಸಲು ಒತ್ತಾಯ ಮಾಡಿದ್ದಾರೆ ಸುನಿಲ್ ಕುಮಾರ್. ರಾಜ್ಯ ಸರ್ಕಾರ ವಿಪಕ್ಷಗಳ ಮನವಿಯನ್ನ ಕೇಳ್ತಾ ಇಲ್ಲ, ನಮಗೆ ರಿಯಾಕ್ಟ್ ಮಾಡ್ತಾ ಇಲ್ಲ, ಯಾವುದೇ ಸ್ಪಂದನೆ ಕೊಡ್ತಾ ಇಲ್ಲ. ಕೇವಲ ಹೇಳಿಕೆಗಳ ಆಧಾರದಲ್ಲಿ ತೀರ್ಮಾನಿಸಬೇಡಿ, ಎಸ್ಐಟಿ ತನಿಖೆಯ ವರದಿಯನ್ನ ಜನರ ಮುಂದೆಡಿ, ಕ್ಲಿಯರ್ ಮಾಡಿ ಅದನ್ನ. ಇಡಿ ಅಪಪ್ರಚಾರಿಗಳ ವಿರುದ್ಧ ಸೂಕ್ತ ಕ್ರಮವನ್ನು ಕೈಗೊಳ್ಳಿ ಹೀಗಂತ ರಾಜ್ಯ ಸರ್ಕಾರಕ್ಕೆ ಸುನಿಲ್ ಕುಮಾರ್ ಅವರು ಒತ್ತಾಯ ಮಾಡಿದ್ದಾರೆ. ಪ್ರಕರಣವನ್ನ ನಿಧಾನಗತಿ ಮಾಡ್ತಾ ಯಾರು ಅಪಪ್ರಚಾರವನ್ನ ಮಾಡ್ತಾರೆ ಅಂತವರಿಗೆ ಸರ್ಕಾರ ಪರೋಕ್ಷವಾಗಿ ಮನ್ನಣೆ ಆಗ್ತಾ ಇದೆ ಎನ್ನುವ ಮಟ್ಟಿಗೆ ಗುಮಾನಿಗಳು ಇವತ್ತು ನಿರ್ಮಾಣ ಆಗ್ತಾ ಇದೆ. ತನಿಖೆಗಳನ್ನ ಬೇಗ ಮುಗಿಸ್ಬೇಕು, ಮಧ್ಯಂತರ ವರದಿಯನ್ನ ಕೊಡಿ ಅಂತೇಳಿ ಪದೇ ಪದೇ ಹೇಳ್ತಾ ಇದೀವಿ. ಇದು ಯಾವುದನ್ನು ಕೂಡ ಕೊಡ್ತಾ ಇಲ್ಲ ಸರ್ಕಾರ ಅಂತಂದ್ರೆ ಸರ್ಕಾರದ ತನಿಖೆಯ ಮೇಲೆ ಗುಮಾನಿ ಇದೆ. ಆದಷ್ಟು ಬೇಗ ಹೇಳಿಕೆಗಳ ಮುಖಾಂತರ ತೀರ್ಮಾನವನ್ನ ಮಾಡದೆ ಸರ್ಕಾರ ವರದಿಯನ್ನ ರಾಜ್ಯದ ಜನರ ಮುಂದೆ ಇಡಬೇಕು. ಯಾರು ಅಪಪ್ರಚಾರಗಳನ್ನ ಮಾಡ್ತಾ ಇದ್ದಾರೆ, ಈ ಕ್ಷಣಕ್ಕೂ ಕೂಡ ಮಾಡ್ತಾ ಇದ್ದಾರೆ, ಅಂತವ್ರ ಮೇಲೆ ಸರ್ಕಾರ ಮೃದು ಧೋರಣೆಯನ್ನ ಬಿಟ್ಟು ಒಂದು ದಿಟ್ಟತನದ ಕ್ರಮವನ್ನ ಕೈಗೊಳ್ಳಬೇಕು ಅಂತ ನಾನು ಆಗ್ರಹಿಸ್ತೀನಿ. ಪ್ರಕರಣವನ್ನ ನಿಧಾನಗತಿ ಮಾಡ್ತಾ ಯಾರು ಅಪಪ್ರಚಾರವನ್ನ ಮಾಡ್ತಾರೆ ಅಂತವರಿಗೆ ಸರ್ಕಾರ ಪರೋಕ್ಷವಾಗಿ ಮನ್ನಣೆ ಆಗ್ತಾ ಇದೆ ಎನ್ನುವ ಮಟ್ಟಿಗೆ. ಇನ್ನು ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಅಪಪ್ರಚಾರಿಗಳಿಗೆ ಪರೋಕ್ಷವಾಗಿ ಮನ್ನಣೆ ಸಿಗ್ತಾ ಇದೆ ಈಗಂತ ಬಿಜೆಪಿ ಶಾಸಕ ವಿ ಸುನಿಲ್ ಕುಮಾರ್ ಬಲವಾದ ಆರೋಪ ಮಾಡಿದ್ದಾರೆ. ಎಸ್ಐಟಿ ತನಿಖೆ ಬೇಗ ಪೂರ್ಣಗೊಳಿಸಲು ಒತ್ತಾಯ ಮಾಡಿದ್ದಾರೆ ಸುನಿಲ್ ಕುಮಾರ್. ರಾಜ್ಯ ಸರ್ಕಾರ ವಿಪಕ್ಷಗಳ ಮನವಿಯನ್ನ ಕೇಳ್ತಾ ಇಲ್ಲ, ನಮಗೆ ರಿಯಾಕ್ಟ್ ಮಾಡ್ತಾ ಇಲ್ಲ, ಯಾವುದೇ ಸ್ಪಂದನೆ ಕೊಡ್ತಾ ಇಲ್ಲ. ಕೇವಲ ಹೇಳಿಕೆಗಳ ಆಧಾರದಲ್ಲಿ ತೀರ್ಮಾನಿಸಬೇಡಿ, ಎಸ್ಐಟಿ ತನಿಖೆಯ ವರದಿಯನ್ನ ಜನರ ಮುಂದೆಡಿ, ಕ್ಲಿಯರ್ ಮಾಡಿ ಅದನ್ನ. ಇಡಿ ಅಪಪ್ರಚಾರಿಗಳ ವಿರುದ್ಧ ಸೂಕ್ತ ಕ್ರಮವನ್ನು ಕೈಗೊಳ್ಳಿ ಹೀಗಂತ ರಾಜ್ಯ ಸರ್ಕಾರಕ್ಕೆ ಸುನಿಲ್ ಕುಮಾರ್ ಅವರು ಒತ್ತಾಯ ಮಾಡಿದ್ದಾರೆ. ಪ್ರಕರಣವನ್ನ ನಿಧಾನಗತಿ ಮಾಡ್ತಾ ಯಾರು ಅಪಪ್ರಚಾರವನ್ನ ಮಾಡ್ತಾರೆ ಅಂತವರಿಗೆ ಸರ್ಕಾರ ಪರೋಕ್ಷವಾಗಿ ಮನ್ನಣೆ ಆಗ್ತಾ ಇದೆ ಎನ್ನುವ ಮಟ್ಟಿಗೆ ಗುಮಾನಿಗಳು ಇವತ್ತು ನಿರ್ಮಾಣ ಆಗ್ತಾ ಇದೆ. ತನಿಖೆಗಳನ್ನ ಬೇಗ ಮುಗಿಸ್ಬೇಕು, ಮಧ್ಯಂತರ ವರದಿಯನ್ನ ಕೊಡಿ ಅಂತೇಳಿ ಪದೇ ಪದೇ ಹೇಳ್ತಾ ಇದೀವಿ. ಇದು ಯಾವುದನ್ನು ಕೂಡ ಕೊಡ್ತಾ ಇಲ್ಲ ಸರ್ಕಾರ ಅಂತಂದ್ರೆ ಸರ್ಕಾರದ ತನಿಖೆಯ ಮೇಲೆ ಗುಮಾನಿ ಇದೆ. ಆದಷ್ಟು ಬೇಗ ಹೇಳಿಕೆಗಳ ಮುಖಾಂತರ ತೀರ್ಮಾನವನ್ನ ಮಾಡದೆ ಸರ್ಕಾರ ವರದಿಯನ್ನ ರಾಜ್ಯದ ಜನರ ಮುಂದೆ ಇಡಬೇಕು. ಯಾರು ಅಪಪ್ರಚಾರಗಳನ್ನ ಮಾಡ್ತಾ ಇದ್ದಾರೆ, ಈ ಕ್ಷಣಕ್ಕೂ ಕೂಡ ಮಾಡ್ತಾ ಇದ್ದಾರೆ, ಅಂತವ್ರ ಮೇಲೆ ಸರ್ಕಾರ ಮೃದು ಧೋರಣೆಯನ್ನ ಬಿಟ್ಟು ಒಂದು ದಿಟ್ಟತನದ ಕ್ರಮವನ್ನ ಕೈಗೊಳ್ಳಬೇಕು ಅಂತ ನಾನು ಆಗ್ರಹಿಸ್ತೀನಿ. ಪ್ರಕರಣವನ್ನ ನಿಧಾನಗತಿ ಮಾಡ್ತಾ ಯಾರು ಅಪಪ್ರಚಾರವನ್ನ ಮಾಡ್ತಾರೆ ಅಂತವರಿಗೆ ಸರ್ಕಾರ ಪರೋಕ್ಷವಾಗಿ ಮನ್ನಣೆ ಆಗ್ತಾ ಇದೆ ಎನ್ನುವ ಮಟ್ಟಿಗೆ. ಇನ್ನು ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಅಪಪ್ರಚಾರಿಗಳಿಗೆ ಪರೋಕ್ಷವಾಗಿ ಮನ್ನಣೆ ಸಿಗ್ತಾ ಇದೆ ಈಗಂತ ಬಿಜೆಪಿ ಶಾಸಕ ವಿ ಸುನಿಲ್ ಕುಮಾರ್ ಬಲವಾದ ಆರೋಪ ಮಾಡಿದ್ದಾರೆ. ಎಸ್ಐಟಿ ತನಿಖೆ ಬೇಗ ಪೂರ್ಣಗೊಳಿಸಲು ಒತ್ತಾಯ ಮಾಡಿದ್ದಾರೆ ಸುನಿಲ್ ಕುಮಾರ್. ರಾಜ್ಯ ಸರ್ಕಾರ ವಿಪಕ್ಷಗಳ ಮನವಿಯನ್ನ ಕೇಳ್ತಾ ಇಲ್ಲ, ನಮಗೆ ರಿಯಾಕ್ಟ್ ಮಾಡ್ತಾ ಇಲ್ಲ, ಯಾವುದೇ ಸ್ಪಂದನೆ ಕೊಡ್ತಾ ಇಲ್ಲ. ಕೇವಲ ಹೇಳಿಕೆಗಳ ಆಧಾರದಲ್ಲಿ ತೀರ್ಮಾನಿಸಬೇಡಿ, ಎಸ್ಐಟಿ ತನಿಖೆಯ ವರದಿಯನ್ನ ಜನರ ಮುಂದೆಡಿ, ಕ್ಲಿಯರ್ ಮಾಡಿ ಅದನ್ನ. ಇಡಿ ಅಪಪ್ರಚಾರಿಗಳ ವಿರುದ್ಧ ಸೂಕ್ತ ಕ್ರಮವನ್ನು ಕೈಗೊಳ್ಳಿ ಹೀಗಂತ ರಾಜ್ಯ ಸರ್ಕಾರಕ್ಕೆ ಸುನಿಲ್ ಕುಮಾರ್ ಅವರು ಒತ್ತಾಯ ಮಾಡಿದ್ದಾರೆ. ಪ್ರಕರಣವನ್ನ ನಿಧಾನಗತಿ ಮಾಡ್ತಾ
ಯಾರು ಅಪಪ್ರಚಾರವನ್ನ ಮಾಡ್ತಾರೆ ಅಂತವರಿಗೆ ಸರ್ಕಾರ ಪರೋಕ್ಷವಾಗಿ ಮನ್ನಣೆ ಆಗ್ತಾ ಇದೆ ಎನ್ನುವಷ್ಟರ ಮಟ್ಟಿಗೆ ಗುಮಾನಿಗಳು ಇವತ್ತು ನಿರ್ಮಾಣ ಆಗ್ತಾ ಇದೆ. ತನಿಖೆಗಳನ್ನ ಬೇಗ ಮುಗಿಸ್ಬೇಕು, ಮಧ್ಯಂತರ ವರದಿಯನ್ನ ಕೊಡಿ ಅಂತೇಳಿ ಪದೇ ಪದೇ ಹೇಳ್ತಾ ಇದೀವಿ. ಇದು ಯಾವುದನ್ನೂ ಕೂಡ ಕೊಡ್ತಾ ಇಲ್ಲ ಸರ್ಕಾರ ಅಂತಂದ್ರೆ ಸರ್ಕಾರದ ತನಿಖೆಯ ಮೇಲೆ ಗುಮಾನಿ ಇದೆ. ಆದಷ್ಟು ಬೇಗ ಹೇಳಿಕೆಗಳ ಮುಖಾಂತರ ತೀರ್ಮಾನವನ್ನ ಮಾಡದೆ ಸರ್ಕಾರ ವರದಿಯನ್ನ ರಾಜ್ಯದ ಜನರ ಮುಂದೆ ಇಡಬೇಕು. ಯಾರು ಅಪಪ್ರಚಾರಗಳನ್ನ ಮಾಡ್ತಾ ಇದಾರೆ, ಈ ಕ್ಷಣಕ್ಕೂ ಕೂಡ ಮಾಡ್ತಾ ಇದಾರೆ, ಅಂತವರ ಮೇಲೆ ಸರ್ಕಾರ ಮೃದು ಧೋರಣೆಯನ್ನ ಬಿಟ್ಟು ಒಂದು ದಿಟ್ಟತನದ ಕ್ರಮವನ್ನ ಕೈಗೊಳ್ಳಬೇಕು ಅಂತ ನಾನು ಆಗ್ರಹಿಸ್ತೇನೆ. ಪ್ರಕರಣವನ್ನ ನಿಧಾನಗತಿ ಮಾಡ್ತಾ ಯಾರು ಅಪಪ್ರಚಾರವನ್ನ ಮಾಡ್ತಾರೆ ಅಂತವರಿಗೆ ಸರ್ಕಾರ ಪರೋಕ್ಷವಾಗಿ ಮನ್ನಣೆ ಆಗ್ತಾ ಇದೆ ಎನ್ನುವಷ್ಟರ ಮಟ್ಟಿಗೆ. ಇನ್ನು ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಅಪಪ್ರಚಾರಿಗಳಿಗೆ ಪರೋಕ್ಷವಾಗಿ ಮನ್ನಣೆ ಸಿಗ್ತಾ ಇದೆ ಈಗಂತ ಬಿಜೆಪಿ ಶಾಸಕ ವಿ ಸುನಿಲ್ ಕುಮಾರ್ ಬಲವಾದ ಆರೋಪ ಮಾಡಿದ್ದಾರೆ. ಎಸ್ಐಟಿ ತನಿಖೆ ಬೇಗ ಪೂರ್ಣಗೊಳಿಸಲು ಒತ್ತಾಯ ಮಾಡಿದ್ದಾರೆ ಸುನಿಲ್ ಕುಮಾರ್. ರಾಜ್ಯ ಸರ್ಕಾರ ವಿಪಕ್ಷಗಳ ಮನವಿಯನ್ನ ಕೇಳ್ತಾ ಇಲ್ಲ, ನಮಗೆ ರಿಯಾಕ್ಟ್ ಮಾಡ್ತಾ ಇಲ್ಲ, ಯಾವುದೇ ಸ್ಪಂದನೆ ಕೊಡ್ತಾ ಇಲ್ಲ. ಕೇವಲ ಹೇಳಿಕೆಗಳ ಆಧಾರದಲ್ಲಿ ತೀರ್ಮಾನಿಸಬೇಡಿ, ಎಸ್ಐಟಿ ತನಿಖೆಯ ವರದಿಯನ್ನ ಜನರ ಮುಂದೆಡಿ, ಕ್ಲಿಯರ್ ಮಾಡಿ ಅದನ್ನ. ಇಡಿ ಅಪಪ್ರಚಾರಿಗಳ ವಿರುದ್ಧ ಸೂಕ್ತ ಕ್ರಮವನ್ನು ಕೈಗೊಳ್ಳಿ ಹೀಗಂತ ರಾಜ್ಯ ಸರ್ಕಾರಕ್ಕೆ ಸುನಿಲ್ ಕುಮಾರ್ ಅವರು ಒತ್ತಾಯ ಮಾಡಿದ್ದಾರೆ. ಪ್ರಕರಣವನ್ನ ನಿಧಾನಗತಿ ಮಾಡ್ತಾ ಯಾರು ಅಪಪ್ರಚಾರವನ್ನ ಮಾಡ್ತಾರೆ ಅಂತವರಿಗೆ ಸರ್ಕಾರ ಪರೋಕ್ಷವಾಗಿ ಮನ್ನಣೆ ಆಗ್ತಾ ಇದೆ ಎನ್ನುವಷ್ಟರ ಮಟ್ಟಿಗೆ ಗುಮಾನಿಗಳು ಇವತ್ತು ನಿರ್ಮಾಣ ಆಗ್ತಾ ಇದೆ. ತನಿಖೆಗಳನ್ನ ಬೇಗ ಮುಗಿಸ್ಬೇಕು, ಮಧ್ಯಂತರ ವರದಿಯನ್ನ ಕೊಡಿ ಅಂತೇಳಿ ಪದೇ ಪದೇ ಹೇಳ್ತಾ ಇದೀವಿ. ಇದು ಯಾವುದನ್ನೂ ಕೂಡ ಕೊಡ್ತಾ ಇಲ್ಲ ಸರ್ಕಾರ ಅಂತಂದ್ರೆ ಸರ್ಕಾರದ ತನಿಖೆಯ ಮೇಲೆ ಗುಮಾನಿ ಇದೆ. ಆದಷ್ಟು ಬೇಗ ಹೇಳಿಕೆಗಳ ಮುಖಾಂತರ ತೀರ್ಮಾನವನ್ನ ಮಾಡದೆ ಸರ್ಕಾರ ವರದಿಯನ್ನ ರಾಜ್ಯದ ಜನರ ಮುಂದೆ ಇಡಬೇಕು. ಯಾರು ಅಪಪ್ರಚಾರಗಳನ್ನ ಮಾಡ್ತಾ ಇದಾರೆ, ಈ ಕ್ಷಣಕ್ಕೂ ಕೂಡ ಮಾಡ್ತಾ ಇದಾರೆ, ಅಂತವರ ಮೇಲೆ ಸರ್ಕಾರ ಮೃದು ಧೋರಣೆಯನ್ನ ಬಿಟ್ಟು ಒಂದು ದಿಟ್ಟತನದ ಕ್ರಮವನ್ನ ಕೈಗೊಳ್ಳಬೇಕು ಅಂತ ನಾನು ಆಗ್ರಹಿಸ್ತೇನೆ. ಪ್ರಕರಣವನ್ನ ನಿಧಾನಗತಿ ಮಾಡ್ತಾ ಯಾರು ಅಪಪ್ರಚಾರವನ್ನ ಮಾಡ್ತಾರೆ ಅಂತವರಿಗೆ ಸರ್ಕಾರ ಪರೋಕ್ಷವಾಗಿ ಮನ್ನಣೆ ಆಗ್ತಾ ಇದೆ ಎನ್ನುವಷ್ಟರ ಮಟ್ಟಿಗೆ. ಇನ್ನು ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಅಪಪ್ರಚಾರಿಗಳಿಗೆ ಪರೋಕ್ಷವಾಗಿ ಮನ್ನಣೆ ಸಿಗ್ತಾ ಇದೆ ಈಗಂತ ಬಿಜೆಪಿ ಶಾಸಕ ವಿ ಸುನಿಲ್ ಕುಮಾರ್ ಬಲವಾದ ಆರೋಪ ಮಾಡಿದ್ದಾರೆ. ಎಸ್ಐಟಿ ತನಿಖೆ ಬೇಗ ಪೂರ್ಣಗೊಳಿಸಲು ಒತ್ತಾಯ ಮಾಡಿದ್ದಾರೆ ಸುನಿಲ್ ಕುಮಾರ್. ರಾಜ್ಯ ಸರ್ಕಾರ ವಿಪಕ್ಷಗಳ ಮನವಿಯನ್ನ ಕೇಳ್ತಾ ಇಲ್ಲ, ನಮಗೆ ರಿಯಾಕ್ಟ್ ಮಾಡ್ತಾ ಇಲ್ಲ, ಯಾವುದೇ ಸ್ಪಂದನೆ ಕೊಡ್ತಾ ಇಲ್ಲ. ಕೇವಲ ಹೇಳಿಕೆಗಳ ಆಧಾರದಲ್ಲಿ ತೀರ್ಮಾನಿಸಬೇಡಿ, ಎಸ್ಐಟಿ ತನಿಖೆಯ ವರದಿಯನ್ನ ಜನರ ಮುಂದೆಡಿ, ಕ್ಲಿಯರ್ ಮಾಡಿ ಅದನ್ನ. ಇಡಿ ಅಪಪ್ರಚಾರಿಗಳ ವಿರುದ್ಧ ಸೂಕ್ತ ಕ್ರಮವನ್ನು ಕೈಗೊಳ್ಳಿ ಹೀಗಂತ ರಾಜ್ಯ ಸರ್ಕಾರಕ್ಕೆ ಸುನಿಲ್ ಕುಮಾರ್ ಅವರು ಒತ್ತಾಯ ಮಾಡಿದ್ದಾರೆ. ಪ್ರಕರಣವನ್ನ ನಿಧಾನಗತಿ ಮಾಡ್ತಾ ಯಾರು ಅಪಪ್ರಚಾರವನ್ನ ಮಾಡ್ತಾರೆ ಅಂತವರಿಗೆ ಸರ್ಕಾರ ಪರೋಕ್ಷವಾಗಿ ಮನ್ನಣೆ ಆಗ್ತಾ ಇದೆ ಎನ್ನುವಷ್ಟರ ಮಟ್ಟಿಗೆ ಗುಮಾನಿಗಳು ಇವತ್ತು ನಿರ್ಮಾಣ ಆಗ್ತಾ ಇದೆ. ತನಿಖೆಗಳನ್ನ ಬೇಗ ಮುಗಿಸ್ಬೇಕು, ಮಧ್ಯಂತರ ವರದಿಯನ್ನ ಕೊಡಿ ಅಂತೇಳಿ ಪದೇ ಪದೇ ಹೇಳ್ತಾ ಇದೀವಿ. ಇದು ಯಾವುದನ್ನೂ ಕೂಡ ಕೊಡ್ತಾ ಇಲ್ಲ ಸರ್ಕಾರ ಅಂತಂದ್ರೆ ಸರ್ಕಾರದ ತನಿಖೆಯ ಮೇಲೆ ಗುಮಾನಿ ಇದೆ. ಆದಷ್ಟು ಬೇಗ ಹೇಳಿಕೆಗಳ ಮುಖಾಂತರ ತೀರ್ಮಾನವನ್ನ ಮಾಡದೆ ಸರ್ಕಾರ ವರದಿಯನ್ನ ರಾಜ್ಯದ ಜನರ ಮುಂದೆ ಇಡಬೇಕು. ಯಾರು ಅಪಪ್ರಚಾರಗಳನ್ನ ಮಾಡ್ತಾ ಇದಾರೆ, ಈ ಕ್ಷಣಕ್ಕೂ ಕೂಡ ಮಾಡ್ತಾ ಇದಾರೆ, ಅಂತವರ ಮೇಲೆ ಸರ್ಕಾರ ಮೃದು ಧೋರಣೆಯನ್ನ ಬಿಟ್ಟು ಒಂದು ದಿಟ್ಟತನದ ಕ್ರಮವನ್ನ ಕೈಗೊಳ್ಳಬೇಕು ಅಂತ ನಾನು ಆಗ್ರಹಿಸ್ತೇನೆ. ಪ್ರಕರಣವನ್ನ ನಿಧಾನಗತಿ ಮಾಡ್ತಾ ಯಾರು ಅಪಪ್ರಚಾರವನ್ನ ಮಾಡ್ತಾರೆ ಅಂತವರಿಗೆ ಸರ್ಕಾರ ಪರೋಕ್ಷವಾಗಿ ಮನ್ನಣೆ ಆಗ್ತಾ ಇದೆ ಎನ್ನುವಷ್ಟರ ಮಟ್ಟಿಗೆ